ಎಲ್ರಿಗೂ ನಮಸ್ಕಾರ. ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ KR ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಈ ಕಿಡ್ನಿ ಪೇಷಂಟ್ಗಳಲ್ಲಿ ಯಾವಾಗ ಕಿಡ್ನಿ ವಿಫಲತೆ ಶುರುವಾಗ್ತಾ ಇರುತ್ತೆ, ಎಲ್ಲ ಅಂಗಗಳಿಗೂ ಅದು ತೊಂದರೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲಿ ಮುಖ್ಯವಾದ ಒಂದು ಅಂಗ ಅಂತಂದರೆ ನಮ್ಮ ನರಮಂಡಲ, ನಮ್ಮ ಬ್ರೈನ್ ಹಾಗೂ ನಮ್ಮ ನರಮಂಡಲ. ಸೊ ಅದಕ್ಕೆ ನಾವು ನ್ಯೂರಲಾಜಿಕಲ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಈ ನರಮಂಡಲದ ಮೇಲೆ ಯಾವ ರೀತಿ ತೊಂದರೆ ಕೊಡುತ್ತೆ ಅಥವಾ ಅದರಿಂದ ಯಾವ ರೀತಿಯಾದ ಸಿಂಪ್ಟಮ್ಸ್ ಈ ಕಿಡ್ನಿ ಪೇಷಂಟಲ್ಲಿ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿರುತ್ತೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಯಾರಿಗೆ ಈ ಕಿಡ್ನಿ ಪ್ರಾಬ್ಲಮ್ ಶುರುವಾಗ್ತಾ ಬರುತ್ತೆ ಅವರಿಗೆ ಈ ಯೂರಿಯಾ ಕ್ರಿಯಾಟಿನಿನ್ ಅದು ಬಾಡಿನಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ಕಿಡ್ನಿ ವಿಫಲತೆ ಇರುತ್ತೆ ಬಾಡಿಯಿಂದ ಯೂರಿಯಾ ಕ್ರಿಯಾಟಿನಿನ್ ಹೊರಗೆ ಹೋಗ್ತಾ ಇರೋದಿಲ್ಲ. ಆದಾಗ ಏನಾಗುತ್ತೆ ಅಂದರೆ ಯೂರಿಯಾ ಕ್ರಿಯಾಟಿನ್ ಅಂಶ ಬಾಡಿನಲ್ಲಿ ಹೆಚ್ಚಾಗ್ತಾ ಇದ್ದಂಗೆ ಈ ನರಗಳಲ್ಲಿ ಬೇರೆ ಬೇರೆ ರೀತಿಯಾದ ಒಂದು ಪರಿಣಾಮ ಬೀರಲಿಕ್ಕೆ ಶುರುವಾಗುತ್ತೆ. ಪ್ರಾರಂಭಿಕ ಹಂತದಲ್ಲಿ ಯಾವುದೇ ರೀತಿಯಾದ ಒಂದು ನರಮಂಡಲದ ಸಮಸ್ಯೆ ಕಾಣದಲ್ಲೇ ಇರ್ಬೋದು. ಆದರೆ ಯಾವಾಗ ಕಿಡ್ನಿ ವಿಫಲತೆ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಕ್ರಿಯಾಟಿನಿನ್ ಹಾಗೂ ಯೂರಿಯಾ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ನರಮಂಡಲಗಳ ಮೇಲೆ ಅದು ಪರಿಣಾಮ ಬೀಳಲಿಕ್ಕೆ ಶುರು ಮಾಡುತ್ತೆ. ಯಾವ ರೀತಿ ಪರಿಣಾಮ ನಾವು ನೋಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ಚರ್ಚೆ ಮಾಡುತ್ತೆ. ಸೊ ಈ ಯೂರಿಯಾ ಹಾಗೂ ಕ್ರಿಯಾಟಿನಿನ್ ಅಂಶ ಜಾಸ್ತಿ ಆಗ್ತಿದ್ದ ಹಾಗೆ ಅದು ನಮ್ಮ ಮೆದುಳಿನ ಮೇಲೆ ಎಫೆಕ್ಟ್ ಮಾಡ್ಬೋದು. ಅದಕ್ಕೆ ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೇವೆ, ಅಥವಾ ನಮ್ಮ ಕೈ ಅಥವಾ ಕಾಲುಗಳಿರುವಂಥ ನರಗಳು ಅಥವಾ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಬ್ರೈನ್ನಲ್ಲಿ ಹಾಗೂ ನರಗಳಲ್ಲಿ ಬೇರೆ ಬೇರೆ ರೀತಿಯಾದ ಒಂದು ದುಷ್ಪರಿಣಾಮ ಬೀಳಲಿಕ್ಕೆ ಶುರು ಮಾಡುತ್ತೆ. ಸೊ ಬ್ರೈನ್ನಲ್ಲಿ ಏನಾಗುತ್ತೆ ಅಂತಂದರೆ ಯಾವಾಗ ಈ ಕ್ರಿಯಾಟಿನ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ ಅವರ ಬ್ರೈನ್ ಮೇಲೆ ಎಫೆಕ್ಟ್ ಮಾಡಿ ಅವರ ಒಂದು ಕಾನ್ಸಂಟ್ರೇಷನ್ ಕೆಪಾಸಿಟಿ ಕಡಿಮೆ ಮಾಡ್ತಾ ಬರುತ್ತೆ. ಸೊ ಈ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಅವರ ಒಂದು ಮೆಮೊರಿ ಪವರ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸರಿಯಾಗಿ ಯಾವುದೇ ಒಂದು ಕಾರ್ಯದಲ್ಲಿ ಅಥವಾ ಒಂದು ಕೆಲಸದಲ್ಲಿ ಅವರಿಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ, ಅಥವಾ ನಾವಾದರೂ ಒಂದು 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 ಸನ್ನಿವೇಶ ಹೇಳಿದ್ರೆ ಅದು ಅವರಿಗೆ ಮೆಮೊರಿ ಇರ್ತಾ ಇರೋದಿಲ್ಲ. ಸೊ ಹೀಗೆ ಯಾವ್ದಾದ್ರು ಒಂದು ತಮ್ಮ ಕೆಲಸಗಳನ್ನು, ತಮ್ಮ ದೈನಂದಿನ ಕೆಲಸಗಳನ್ನು ಮಾಡೋದ್ರಲ್ಲಿ ಅವರಿಗೆ ತೊಂದರೆ ಆಗ್ತಾ ಇರುತ್ತೆ. ಯಾಕಂದ್ರೆ ಮೆಮೊರಿ ಅಥವಾ ನಮ್ಮಲ್ಲಿರುವಂತಹ ಒಂದು ಬ್ರೈನ್ ಕೋಆರ್ಡಿನೇಷನ್ ಕಡಿಮೆ ಬೀಳ್ತಾ ಇರುತ್ತೆ. ಸೊ ಅವ್ರಿಗೆ ಯಾವ್ದಾದ್ರು ಒಂದು ಕಾಂಪ್ಲೆಕ್ಸ್ ಆಕ್ಟಿವಿಟೀಸ್ ಕೊಡ್ತಾ ಹೋದ್ರೆ ಅದು ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಿರಲ್ಲ. ಯಾವಾಗ ಈ ದುಷ್ಪರಿಣಾಮ ಬ್ರೈನ್ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಬರ್ತಾ ಬರ್ತಾ ಅವರಿಗೆ ಡಿಮೆನ್ಷಿಯಾ ಶುರುವಾಗುತ್ತೆ, ಅಂದ್ರೆ ಮರುವಿನ ಕಾಯಿಲೆ ಶುರುವಾಗುತ್ತೆ. ತಮ್ಮ ದೈನಂದಿನ ಒಂದು ಚಟುವಟಿಕೆಗಳನ್ನ ಒಂದು ಸಮತೋಲನದಲ್ಲಿ ಮಾಡೋದನ್ನ ಅವರು ತಪ್ತಾ ಹೋಗ್ತಾ ಇರ್ತಾರೆ. ಹಾಗೆ ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಯ್ತು ಅಂದ್ರೆ ಅದಕ್ಕೆ ನಾವು ಯೂರಿಮಿಕ್ ಎನ್ಕೆಫಲೋಪತಿ ಅಂತ ಕರಿತೇವೆ. ಅಂದ್ರೆ ಯೂರಿಯಾ ಲೆವೆಲ್ಸು ಅಥವಾ ಕ್ರಿಯಾಟಿನ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಯ್ತು ಅಂದ್ರೆ ಅದು ನಮ್ಮ ಬ್ಲಡ್ ಬ್ರೈನ್ ಬ್ಯಾರಿಯರ್ಗೆ ಕ್ರಾಸ್ ಮಾಡಿ ಇನ್ನೂ ಹೆಚ್ಚಿನ ದುಷ್ಪರಿಣಾಮ ಬೀಳಲಿಕ್ಕೆ ಶುರುವಾಗುತ್ತೆ. ಸೊ ಈ ಯೂರಿಮಿಕ್ ಎನ್ಕೆಫಲೋಪತಿನಲ್ಲಿ ಪೇಷಂಟ್ಗೆ ಕಂಪ್ಲೀಟ್ ಆಗಿ ಅನ್ಕಾನ್ಶಿಯಸ್ ಆಗ್ಬೋದು, ಅವರಿಗೆ ಫಿಟ್ಸ್ ಬರೋ ಒಂದು ಸಾಧ್ಯತೆ ಇರುತ್ತೆ. ಕೈಕಾಲುಗಳಲ್ಲಿ ಒಂದು ವೈಬ್ರೇಷನ್, ಶೇಕ್ಸ್ ಅಂತ ಕರಿತೀವಿ, ಅಥವಾ ಅದಕ್ಕೆ ನಾವು ಫ್ಲಾಪ್ಸ್ ಅಂತ ಕರಿತೀವಿ. ಮಸಲ್ಸ್ ಅಲ್ಲಿ ತಾನಾಗಿ ಅಲ್ಲಾಡ್ತಾ ಇರುತ್ತೆ, ಅದಕ್ಕೆ ಟ್ವಿಚಸ್ ಅಂತ ಕರಿತೀವಿ. ಇದೆಲ್ಲ ಹೋಗಿ ಯೂರಿಮಿಯಾ ಅಥವಾ ಕ್ರಿಯಾಟಿನಿನ್ ಅಂಶ ತುಂಬಾ ಜಾಸ್ತಿ ಆಯ್ತು ಅಂದ್ರೆ ಅವರು ಕೋಮಾ ಸ್ಟೇಜ್ ಕೂಡ ಹೋಗ್ಬೋದು. ಸೊ ಹೀಗೆ ಕಿಡ್ನಿ ಪ್ರಾಬ್ಲಮ್ ಯಾವ ರೀತಿ ಯಾವ ಸ್ಟೇಜ್ ನಲ್ಲಿ ಇರುತ್ತೆ ಆ ರೀತಿಯಾದ ಒಂದು ಮ್ಯಾನಿಫೆಸ್ಟೇಷನ್ಸ್ ಆಗ್ತಾ ಇರುತ್ತೆ. ಕಿಡ್ನಿ ಪ್ರಾಬ್ಲಮ್ ಅಥವಾ ಯೂರಿಯಾ ಕ್ರಿಯಾಟಿನಿನ್ ಸ್ವಲ್ಪನೇ ಜಾಸ್ತಿ ಆದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾವುದೇ ರೀತಿಯಾದ ಒಂದು ನ್ಯೂರಲಾಜಿಕಲ್ ಸಿಂಪ್ಟಮ್ಸ್ ಇರೋದಿಲ್ಲ. ಆದರೆ ಯಾವಾಗ ಯೂರಿಯಾ ಕ್ರಿಯಾಟಿನ್ ಲೆವೆಲ್ಸ್ ಜಾಸ್ತಿಯಾಗಿ ಅದೆಲ್ಲ ಬಾಡಿಲಿ ಅಕ್ಯುಮುಲೇಷನ್ ಆಗ್ತಾ ಇರುತ್ತೆ, ಅವಾಗ ಅವರಿಗೆ ಮಾನಸಿಕವಾಗಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇರೋದಿಲ್ಲ, ಅಥವಾ ಅವರಿಗೆ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಮೆಮೊರಿ ಪವರ್ ಲಾಸ್ ಆಗುತ್ತೆ. ಹಾಗೆ ಇನ್ನೂ ತುಂಬ ಜಾಸ್ತಿ ಆಯಿತು ಅಂದರೆ ಕೋಮಾಗಕ್ಕೆ ಹೋಗೋ ಕೂಡ ಚಾನ್ಸಸ್ ಇರುತ್ತೆ. ಮತ್ತು ಈಗ ನಮ್ಮ ನರ್ವ್ಸ್ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ ನೋಡ್ತಾ ಹೋದರೆ ನಮ್ಮ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಕೂಡ ಇದು ಯೂರಿಯಾ ಕ್ರಿಯಾಟಿನ್ ಲೆವೆಲ್ಸ್ ಜಾಸ್ತಿ ಆದಾಗ, ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ಈ ನರಗಳ ಒಂದು ದೌರ್ಬಲ್ಯತೆ ಬರ್ತಾ ಹೋಗುತ್ತೆ. ಯಾವಾಗ ಈ ಕ್ರಿಯಾಟಿನಿನ್ ಯೂರಿಯಾ ಜಾಸ್ತಿ ಆಗುತ್ತೆ ನಮ್ಮ ಕೈ ಮತ್ತು ಕಾಲಲ್ಲಿರುವಂಥ ನರ್ವ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಅದು ಟಿಂಗ್ಲಿಂಗ್ ಸೆನ್ಸೇಷನ್ ಅಂತೀವಿ, ಅಂದರೆ ಈ ಪಿನ್ಗಳು ಚುಚ್ತಾ ಇರುವಂಥ ಒಂದು ಸೆನ್ಸೇಷನ್ ಬರುತ್ತೆ. ಜೊತೆಗೆ ನಮ್ನೆಸ್ ಬರುತ್ತೆ, ಅಂದರೆ ಸರಿಯಾಗಿ ಅವರಿಗೆ ಯಾವ್ದಾದ್ರು ಒಂದು ವಸ್ತುವನ್ನು ಮುಟ್ಟಿದ್ರೆ ಅದು ಫೀಲಿಂಗ್ ಆಗ್ತಾ ಇರೋದಿಲ್ಲ, ಅಥವಾ ಕಾಲುಗಳಲ್ಲಿ ಅವರು ನಡೀತಾ ಇರ್ಬೇಕಾದ್ರೆ ಕಲ್ ಮೇಲೆ ನಡೆದ್ರು ಅಥವಾ ಯಾವ್ದಾದ್ರು ಒಂದು ಚೂಪಿನ ಒಂದು ಪದಾರ್ಥದ ಮೇಲೆ ನಡೆದ್ರು ಕೂಡ ಅದಕ್ಕೆ ಸೆನ್ಸೇಷನ್ ಬರದಲ್ಲಿ ಅವ್ರಿಗೆ ನಮ್ನೆಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಯಾವಾಗ ಈ ನರಗಳಿಗೆ ಎಫೆಕ್ಟ್ ಮಾಡ್ಲಿಕ್ಕೆ ಶುರುವಾಗುತ್ತೆ
ಕೈಯಲ್ಲಿ ಕಾಲಲ್ಲಿ ಇರುವಂತ ಒಂದು ರಕ್ತ ನರಗಳಿಗೆ ಎಫೆಕ್ಟ್ ಆಗ್ಬಿಟ್ಟು ಸೆನ್ಸೇಷನ್ ಕಡಿಮೆ ಆಗುತ್ತೆ. ಅದರಿಂದಾಗಿ ಮಸಲ್ ವೀಕ್ನೆಸ್ ಆಗಕ್ಕೆ ಶುರುವಾಗುತ್ತೆ, ನಡಿಲಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಈ ಎಸ್ಪೆಷಲಿ ಶುಗರು BP ಇದ್ದವ್ರಿಗೆ ಈ ಕಿಡ್ನಿಯಿಂದ ಬರುವಂತ ಕಾಯಿಲೆಗಳು ಯಾವಾಗಿರುತ್ತೆ, ಅವರಿಗೆ ಬರೇ ಈ ಕ್ರಿಯಾಟಿನಿನ್ ಕಾಯಿಲೆಯಿಂದ ಅಲ್ದಲೆ ಡಯಾಬಿಟಿಕ್ ನ್ಯೂರೋಪತಿನೂ ಕೂಡ ಜೊತೆಗೆ ಇರಕ್ಕೆ ಸಾಧ್ಯ ಇರುತ್ತೆ. ಯಾಕಂದ್ರೆ ಡಯಾಬಿಟಿಕ್ ನ್ಯೂರೋಪತಿ ಇದ್ದಾಗಲೂ ಕೂಡ ಕೈಯಲ್ಲಿ ಕಾಲಿನಲ್ಲಿ ಅವರಿಗೆ ನರಗಳ ದೌರ್ಬಲ್ಯತೆಯಿಂದ ಸೆನ್ಸೇಷನ್ ಕಳ್ಕೊಂಡಿರ್ತಾರೆ. ಸೊ ಹಾಗೆ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ಈ ಒಂದು ವೀಕ್ನೆಸ್ ಏನಿರುತ್ತೆ, ನರಗಳ ವೀಕ್ನೆಸ್ ಅತಿ ಹೆಚ್ಚಾಗಿ ನಾವು ಅದನ್ನ ನೋಡ್ತಾ ಇರ್ತೇವೆ. ಅವರಿಗೆ ಕಾಲುಗಳಲ್ಲಿ ಕೈಯಲ್ಲಿ ಸೆನ್ಸೇಷನ್ ತುಂಬಾ ಕಡಿಮೆ ಆಗಿ ಅವರು ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇರ್ತದೆ. ಸೊ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಆಟೋನಮಿಕ್ ನ್ಯೂರೋಪತಿ ಅಂತ ಕರಿತೀವಿ. ಏನಪ್ಪಾ ಇದು ಆಟೋನಮಿಕ್ ನ್ಯೂರೋಪತಿ ಅಂತಂದ್ರೆ, ನಮ್ಮ ನರಮಂಡಲದಲ್ಲಿ ಒಂದು ಆಟೋನಮಿಕ್ ನರ್ವಸ್ ಸಿಸ್ಟಮ್ ಇರುತ್ತೆ. ಈ ಆಟೋನಮಿಕ್ ನರ್ವಸ್ ಸಿಸ್ಟಮ್ಮು ನಮ್ಮ ದೇಹದ ಒಂದು ಕೆಲಸ ಕಾರ್ಯಗಳಿಗೆ ಏನು ಚಟುವಟಿಕೆಗೆ ಹೆಲ್ಪ್ ಮಾಡ್ತಾ ಇರ್ತದೆ, ಈ ಆಟೋನಮಿಕ್ ಡಿಸ್ಫಂಕ್ಷನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ, ನಮ್ಮ ರಕ್ತನಾಳಗಳಲ್ಲಿ ಬೇಕಾಗಿರುವಂತಹ ಒಂದು ಬ್ಲಡ್ ಪ್ರೆಷರ್ನ ಅಥವಾ ಅದರಲ್ಲಿ ಒಂದು ಸಂಚಲನ ಕಾಪಾಡೋದ್ರಲ್ಲಿ ವಿಫಲತೆ ಆಗ್ಲಿಕ್ಕೆ ಶುರುವಾಗುತ್ತೆ. ಎಸ್ಪೆಷಲಿ ಡಯಾಬಿಟಿಸ್ ಇದ್ದವರಿಗೆ, ಅದ್ರ ಜೊತೆ ಬರುವಂತ ಒಂದು ಕಿಡ್ನಿ ಕಾಯಿಲೆ ಇದ್ದವರಿಗೆ ಈ ಆಟೋನಮಿಕ್ ಡಿಸ್ಫಂಕ್ಷನ್ ತುಂಬಾ ಕಾಮನ್ ಆಗಿ ನೋಡ್ತೀವಿ. ಆಟೋನಮಿಕ್ ಡಿಸ್ಫಂಕ್ಷನ್ ಆಯ್ತು ಅಂತಂದ್ರೆ ತುಂಬಾ ಜಾಸ್ತಿ ಇದು ತೊಂದರೆ ಕೊಡುತ್ತೆ. ಉದಾಹರಣೆಗೆ ನಾವು ಕೂತು ಎದ್ದು ನಿಲ್ತೀವಲ್ಲ, ಅಥವಾ ಮಲ್ಕೊಂಡು ಎದ್ದು ಕುತ್ಕೊಳ್ಬೇಕಾದ್ರೆ ನಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ನಿಂತಾಗ ಅಥವಾ ಮಲ್ಕೊಂಡು ಕೂತಾಗ BP ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ನಮಗೆ ಗಿಡಿನೆಸ್ ಬಂದು ಕಣ್ ಕತ್ಲಾಗಿ ಕೆಲವೊಂದ್ಸಾರಿ ಬಿದ್ದಿರೋದು ಚಾನ್ಸಸ್ ಉಂಟು. ಸೊ ನಿಂತ್ಕೊಂಡಾಗ ಅಥವಾ ಮಲ್ಕೊಂಡ ಮೇಲೆ ಕೂತಾಗ ಬರುವಂತ ಒಂದು ಲೋ ಬ್ಲಡ್ ಪ್ರೆಷರ್ ಈ ಆಟೋನಮಿಕ್ ನ್ಯೂರೋಪತಿಯಿಂದ ಆಗ್ತಾ ಇರುತ್ತೆ. ಇದು ಕೂಡ ಒಂದು ಕಿಡ್ನಿ ಪ್ರಾಬ್ಲಮ್ ಇರುವಂತ ಒಂದು ಸೂಕ್ಷ್ಮ ಲಕ್ಷಣ ಆಗಿರುತ್ತೆ. ಇನ್ನೊಂದು ಪ್ರಮುಖ ನ್ಯೂರಲಾಜಿಕಲ್ ಸಿಂಪ್ಟಮ್ ನಮ್ಮ ಕಿಡ್ನಿ ಪೇಷಂಟ್ ಅಲ್ಲಿ ಅಂತಂದ್ರೆ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಕರಿತೀವಿ. ಏನಪ್ಪಾ ಇದು RLS ಅಥವಾ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ? ಸೊ ಈ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಏನಾಗುತ್ತೆ ಅಂದ್ರೆ, ಆ ವರ್ಡ್ ಹೇಳಿದಾಗೆ ನಮ್ಮ ಕಾಲುಗಳಲ್ಲಿ ಅಥವಾ ಕೈಗಳಲ್ಲಿ ನಮ್ಮ ಕಂಟ್ರೋಲ್ ಇಲ್ಲದೇನೆ ಅದು ಶೇಕ್ ಆಗ್ತಾ ಇರ್ತದೆ. ಯಾವಾಗ ಒಂದು ಡ್ಯಾನ್ಸ್ ಮಾಡ್ಬೇಕಾದ್ರೆ ಹೇಗೆ ಕೈ ಅಥವಾ ಕಾಲು ಶೇಕ್ ಆಗ್ತಾ ಇರ್ತದೆ, ಆ ರೀತಿ ಸುಮ್ಮನೆ ಕೂತ್ಕೊಂಡಾಗ್ಲೇ ಕೂಡ ನಿಮಗೆ ಅದು ಕೈ ಅಥವಾ ಕಾಲು ಶೇಕ್ ಆಗ್ತಾ ಇರುತ್ತೆ. ಇದರಿಂದಾಗಿ ನಮಗೆ ಒಂದು ಮಾನಸಿಕ ಒತ್ತಡ ಶುರುವಾಗುತ್ತೆ. ನಾವು ಮಾಡ್ತಿರುವಂತ ಯಾವುದೇ ಒಂದು ಕೆಲಸಗಳು ಸಾಧ್ಯ ಆಗ್ತಿರೋದಿಲ್ಲ. ಮಲ್ಕೊಂಡಾದಾಗ ಅಥವಾ ಕೂತ್ಕೊಂಡಾಗ, ನಾವು ಮಲ್ಕೊಂಡಾಗ ಈ ಪ್ರಾಬ್ಲಮ್ ಆದಾಗ ನಿದ್ದೆ ಬರೋದಿಲ್ಲ. ಯಾವಾಗ ನಿದ್ದೆ ಬರೋದಿಲ್ಲ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತುಂಬಾ ಜಾಸ್ತಿ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ಈ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅನ್ನೋದು ಕಿಡ್ನಿ ಕಾಯಿಲೆ ಇರೋರಲ್ಲಿ ನಾವು ತುಂಬಾ ಕಾಮನ್ ಆಗಿ ನೋಡ್ತೀವಿ. ಸೊ ಈ ನರಗಳ ಸಮಸ್ಯೆ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ, ಕಿಡ್ನಿ ಪೇಷಂಟ್ಗಳಲ್ಲಿ ಈ ಸ್ಟ್ರೋಕ್ಗಳ ಸಾಧ್ಯತೆ ಜಾಸ್ತಿ ಇರ್ತದೆ. ಸ್ಟ್ರೋಕ್ ಅಂದ್ರೆ ಏನು ಅಂತಂದ್ರೆ ಲಕ್ಕ ಹೊಡೆಯೋದು ಅಥವಾ ಪಾರ್ಶ್ವ ಹೊಡೆಯೋದು ಅಂತೀವಿ. ಈ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ಏನಾಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿರುವಂತಹ ರಕ್ತನಾಳಗಳು ತುಂಬಾ ಸ್ಟಿಫ್ ಆಗಿರುತ್ತೆ. ಅಂದ್ರೆ ಅದರದ ಒಂದು ಎಲಾಸ್ಟಿಸಿಟಿ ಅದು ಕಳ್ಕೊಂಡಿರುತ್ತೆ ಬಿಕಾಸ್ ಆಫ್ ಕ್ಯಾಲ್ಸಿಫಿಕೇಶನ್. ಸೊ ಯಾವಾಗ ಈ ರಕ್ತನಾಳಗಳು ತುಂಬಾ ಸ್ಟಿಫ್ ಆಗುತ್ತೆ, ಅವರಿಗೆ ಈ ತುಂಬಾ ಅದು ರಕ್ತನಾಳ ತುಂಬಾ ಜಲ್ದಿ ಒಡೆದೋಗುವಂತ ಚಾನ್ಸಸ್ ಇರುತ್ತೆ. ಅವಾಗ ತಲೆನಲ್ಲಿ ರಕ್ತಸ್ರಾವ ಆಗಿ ಅಥವಾ ರಕ್ತನಾಳಗಳು ಯಾವ್ದಾದ್ರು ಕಾರಣದಿಂದ ಬ್ಲಾಕ್ ಆಯ್ತು ಅಂದ್ರೆ ಸ್ಟ್ರೋಕ್ ಆಗೋವಂಥ ಚಾನ್ಸಸ್ ತುಂಬಾ ಕಾಮನ್ ಆಗಿರುತ್ತೆ. ಸೊ ಒಟ್ಟೆಲ್ಲ ಹೇಳಬೇಕು ಅಂದ್ರೆ, ಈ ಕಿಡ್ನಿ ಪೇಷಂಟ್ಗಳಿಗೆ ನಮ್ಮ ನರಮಂಡಲದ ಮೇಲೆ, ನಮ್ಮ ಬ್ರೈನ್ ಮೇಲೆ ಆಗ್ಬೋದು ಅಥವಾ ನಮ್ಮ ಕೈಯಲ್ಲಿ ಅಥವಾ ಕಾಲಿನಲ್ಲಿ ಇರುವಂತ ನರಗಳ ಮೇಲೆ ಆಗ್ಬೋದು ತುಂಬಾ ಹೆಚ್ಚು ದುಷ್ಪರಿಣಾಮಗಳು ಬೀಳಲಿಕ್ಕೆ ಸಾಧ್ಯ ಇರ್ತದೆ. ಸೊ ಏನಕ್ಕಪ್ಪ ಈ ತರ ಎಲ್ಲ ಆಗುತ್ತೆ ಅಂತಂದ್ರೆ, ಆಗ್ಲೇ ಹೇಳಿದಾಗೆ ಈ ಕಿಡ್ನಿ ಫೇಲ್ಯೂರ್ ಆದ ಕೂಡಲೇ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಸೋಡಿಯಂ ಅಂಶ ಹಾಗೂ ಪೊಟ್ಯಾಷಿಯಂ ಅಂಶ ವೇರಿಯೇಷನ್ ಆಗುತ್ತೆ. ಅದರಿಂದ ನರಮಂಡಲ ಮೇಲೆ ದೌರ್ಬಲ್ಯತೆ ಬರುತ್ತೆ. ಯೂರಿಯಾ ಕ್ರಿಯಾಟಿನ್ ಅಂಶ ಜಾಸ್ತಿ ಆದಾಗ ಅದು ನರದ ಮೇಲೆ ಒಂದು ದುಷ್ಪರಿಣಾಮ ಬೀಳುತ್ತೆ. ಈ ಯೂರಿಯಾ ಕ್ರಿಯಾಟಿನ್ ಅನ್ನೋದು ಯೂರಿನ್ ಮುಖಾಂತರ ದೇಹದಿಂದ ಹೊರಗಡೆ ಹೋಗ್ಬೇಕಾಗುತ್ತೆ. ಯಾವಾಗ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಯೂರಿಯಾ ಕ್ರಿಯಾಟಿನ್ ಬಾಡಿನಲ್ಲಿ ಸ್ಟಾಕ್ ಆಗ್ತಾ ಹೋಗುತ್ತೆ, ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ಅವಾಗ ನರಮಂಡಲದ ಮೇಲೆ, ನರ್ವ್ಸ್ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಅದಲ್ಲದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಿಡ್ನಿ ಪೇಷಂಟ್ಗೆ ರಕ್ತಹೀನತೆ ತುಂಬಾ ಕಾಮನ್. ಅಂದ್ರೆ ಅವರಿಗೆ ಬಾಡಿನಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ಸ್ ತುಂಬಾ ಕಡಿಮೆ ಇರುತ್ತೆ. ಇದಿದ್ದಾಗ್ಲೂ ಕೂಡ ಅವರು ನರ ದೌರ್ಬಲ್ಯತೆಗೆ ತುಂಬಾ ಸೂಕ್ಷ್ಮತೆ ಉಂಟಾಗ್ತಾ ಇರುತ್ತೆ. ಹಾಗೆ ಅವರು ನ್ಯೂಟ್ರಿಷನ್ ಅಲ್ಲಿ ಕೂಡ ತುಂಬಾ ವೀಕ್ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವಾಗ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಅವರು ಸರಿಯಾಗಿ ಊಟ ಸೇರ್ತಾ ಇರೋದಿಲ್ಲ.
ಆಹಾರದಲ್ಲಿ ತುಂಬಾ ಅವರಿಗೆ ನ್ಯೂನ್ಯತೆ ಉಂಟಾಗ್ತಿರುತ್ತೆ. ಹಾಗಾಗಿ ಕೂಡ ಇವರಿಗೆ ನರಗಳ ಮೇಲೆ ದೌರ್ಬಲ್ಯತೆ ತುಂಬಾ ಕಾಮನ್ ಆಗಿ ನಾವು ನೋಡ್ತಾ ಇರ್ತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಇಷ್ಟೆಲ್ಲ ನಾವು ನರಗಳ ಸಮಸ್ಯೆ ಎದುರಾಗ್ತಾ ಇರ್ತದೆ. ಸೊ ಇದಕ್ಕೆ ಏನು ಟ್ರೀಟ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದೆರಡು ಮಾತು ಚರ್ಚೆ ಮಾಡೋಣಂತೆ. ಸೊ ಯೂರಿಯಾ ಕ್ರಿಯಾಟಿನ್ ಅಂಶ ನಮಗೆ ಎಷ್ಟು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ತೀವಿ, ಅದರಿಂದ ಉಂಟಾಗುವಂತಹ ದುಷ್ಪರಿಣಾಮಗಳು ಕಂಟ್ರೋಲ್ ಆಗಿರುತ್ತೆ. ಯೂರಿಯಾ ಕ್ರಿಯಾಟಿನಿನ್ ಜಾಸ್ತಿ ಆಗೋಕ್ಕೆ ಏನು ಕಾರಣ ಅಂದರೆ, ಸಾಮಾನ್ಯವಾಗಿ ನಮ್ಮಲ್ಲಿರುವಂತಹ ಅನ್ಕಂಟ್ರೋಲ್ಡ್ ಶುಗರ್ ಮತ್ತು ಅನ್ಕಂಟ್ರೋಲ್ಡ್ BP, ಅಥವಾ ನಮ್ಮ ಬಾಡಿನಲ್ಲಿ ಯಾವುದೇ ರೀತಿಯಾದ ಒಂದು ಇನ್ಫೆಕ್ಷನ್ ಇತ್ತು ಅಂದ್ರೂ ಕೂಡ ಯೂರಿಯಾ ಮತ್ತು ಕ್ರಿಯಾಟಿನ್ ಲೆವೆಲ್ಸ್ ಹೆಚ್ಚಾಗ್ತಾ ಇರುತ್ತೆ. ಸೊ ಶುಗರ್ BP ಕಂಟ್ರೋಲ್ ಮಾಡುವಂಥದ್ದು, ಅಥವಾ ನಮ್ಮಲ್ಲಿರುವಂಥ ಯಾವ್ದಾದ್ರು ಒಂದು ಇನ್ಫೆಕ್ಷನ್ ಇತ್ತು ಅಂದರೆ ಅದನ್ನು ಕಂಟ್ರೋಲ್ ಮಾಡೋದ್ರಿಂದ ನಮ್ಮ ಬ್ಲಡ್ಡಲ್ಲಿರುವಂಥ ಕ್ರಿಯಾಟಿನ್ ಲೆವೆಲ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ನಮ್ಮ ಆಹಾರ ಕ್ರಮದಲ್ಲಿ ಕೂಡ ನಾವು ತುಂಬ ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಯಾರಿಗೆ ಈ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಕ್ರಿಯಾಟಿನಿನ್ ಅಥವಾ ಯೂರಿಯಾ ಅಂಶ ಜಾಸ್ತಿ ಇರುತ್ತೆ, ಅವರು ನಿಮ್ಮ ಒಂದು ವೈದ್ಯರ ಒಂದು ಸಲಹೆ ತಗೊಂಡು ಯಾವ ರೀತಿ ಆಹಾರ ನಾವು ತಗೊಳ್ಬೇಕು, ಯಾವ ರೀತಿ ಆಹಾರ ತಗೊಳ್ಬಾರ್ದು ಅನ್ನೋದನ್ನ ನೀವು ಕೂಲಂಕಷವಾಗಿ ಚರ್ಚೆ ಮಾಡಬೇಕು. ಯಾಕಂದ್ರೆ ನೀವು ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ಸರಿಯಾದ ಒಂದು ಡಯಟ್ ಮಾಡಲಿಲ್ಲ ಅಂತಂದ್ರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ವೇರಿಯೇಷನ್ ಆಗುತ್ತೆ, ಫಾಸ್ಫರಸ್ ಅಂಶ ಜಾಸ್ತಿ ಆಗುತ್ತೆ, ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಆಗುತ್ತೆ. ಇದೆಲ್ಲ ಆದಾಗ ನಿಮಗೆ ಇರುವಂಥ ನರಮಂಡಲದ ಒಂದು ದುಷ್ಪರಿಣಾಮ ಅತಿ ಹೆಚ್ಚು ಆಗಲಿಕ್ಕೆ ಸಾಧ್ಯ ಇರುತ್ತೆ. ಜೊತೆಗೆ ಹಿಮೋಗ್ಲೋಬಿನ್ ಅಂಶನ ನೀವು ಕಂಟ್ರೋಲ್ ಆಗಿ ಇಟ್ಕೊಳ್ಬೇಕು. ಮಿನಿಮಮ್ ಒಂದು 11ರಿಂದ 12 ಹಿಮೋಗ್ಲೋಬಿನ್ ಇತ್ತು ಅಂತಂದ್ರೆ ಅದರಿಂದ ನಿಮಗೆ ನರಮಂಡಲದ ಮೇಲೆ ಉಂಟಾಗುವಂಥ ಒಂದು ದುಷ್ಪರಿಣಾಮಗಳನ್ನ ನಾವು ಕಾಪಾಡ್ಕೊಳ್ಬೇಕು. ಸೊ ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ನಿಮ್ಮ ಐರನ್ ಲೆವೆಲ್ಸ್ನ ನಾವು ಮಾನಿಟರ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು. ಜೊತೆಗೆ ತುಂಬ ಹಿಮೋಗ್ಲೋಬಿನ್ ಕಡಿಮೆ ಇದ್ದಲ್ಲಿ ನಿಮ್ಮ ಒಂದು ಡಾಕ್ಟರ್ನ, ಕಿಡ್ನಿ ಸ್ಪೆಷಲಿಸ್ಟ್ನ ಒಂದು ಅಡ್ವೈಸ್ ಮೇಲೆಗೆ ಎರಿಥ್ರೋಪಾಯ್ಟಿನ್ ನಾವು ಇಂಜೆಕ್ಷನ್ಸ್ನ ತಗೊಳ್ಬೋದು. ಸೊ ಹೀಗೆ ಯಾವಾಗ ನಾವು ಟ್ಯಾಬ್ಲೆಟ್ಸ್ನಲ್ಲಿ ಅಥವಾ ಫುಡ್ಡಲ್ಲಿ ಕಂಟ್ರೋಲ್ ಆಗೋದಿಲ್ಲ, ನರಗಳ ಮೇಲೆ ದೌರ್ಬಲ್ಯತೆ ತುಂಬ ಜಾಸ್ತಿ ಆಗ್ತಾ ಬರುತ್ತೆ, ಈ ಡಯಾಲಿಸಿಸ್ ಮುಖಾಂತರ ಕೂಡ ನಾವು ನರಗಳ ಪ್ರಾಬ್ಲಮ್ನಿಂದ ಇಂಪ್ರೂವ್ಮೆಂಟ್ ಕಾಣಿಸ್ತದೆ. ಸೊ ಹೀಮೋಡಯಾಲಿಸಿಸ್ ಇರ್ಬೋದು, ಅಥವಾ ಹೋಮ್ ಡಯಾಲಿಸಿಸ್ ಅಥವಾ ಪೆರಿಟೋನಿಯಲ್ ಡಯಾಲಿಸಿಸ್ ಇರ್ಬೋದು. ಇದು ಶುರು ಮಾಡೋದ್ರಿಂದ ಈ ಹೈ ಯೂರಿಯಾ ಮತ್ತು ಹೈ ಕ್ರಿಯಾಟಿನಿಂದ ಆಗುವಂತಹ ಒಂದು ದುಷ್ಪರಿಣಾಮಗಳು ಬಾಡಿ ಮೇಲೆ ಕಡಿಮೆ ಆಗ್ತಾ ಬರುತ್ತೆ. ಆ ಸನ್ನಿವೇಶ ಒದಗಿ ಬಂದಾಗ ಡಯಾಲಿಸಿಸ್ ಮಾಡೋದ್ರಿಂದ ಒಳ್ಳೆಯ ಚಿಕಿತ್ಸೆ ನಿಮಗೆ ಸಾಧ್ಯವಾಗುತ್ತೆ. ಅಥವಾ ಇನ್ನೂ ಹೆಚ್ಚಿನ ಒಂದು ಅವಕಾಶ ಇತ್ತು ಅಂತಂದರೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋದಾಗ ಈ ನರಮಂಡಲದ ಮೇಲೆ ಇರುವಂತಹ ಎಲ್ಲ ಒಂದು ಪ್ರಾಬ್ಲಮ್ಸ್ ಆಲ್ಮೋಸ್ಟ್ 75 to 80% ಕ್ಲಿಯರ್ ಆಗುತ್ತೆ. ಸೊ ನೋಡೋದ್ರಲ್ಲ ವೀಕ್ಷಕರೇ, ಈ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಇರುವಂತಹ ಒಂದು ನರಮಂಡಲದ ಮೇಲೆ ಇರುವಂತಹ ಒಂದು ಪ್ರಾಬ್ಲಮ್ಸ್ನ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಇನ್ನೂ ಹೆಚ್ಚಿನ ಈ ಕಿಡ್ನಿ ಸಂಬಂಧಪಟ್ಟ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾರೆ. ನಮಸ್ಕಾರ.